ಸ್ಟಾರ್ಟ್. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರಸಕ್ತ ಸಾಲಿನ ಆಯವ್ಯಯ ಮುಂಗಡಪತ್ರವನ್ನು ಮಂಡಿಸುತ್ತಿದ್ದು, ಇದು ನಮ್ಮ ಸರ್ಕಾರದ ವಿಧಾನಸಭೆಯ ಕೊನೆಯ ಅಧಿವೇಶನ. 4 ದಶಕಗಳ ನಂತರ ವಿಧಾನಸಭೆ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುವ ಮೂಲಕ ರಾಜ್ಯದ ಜನತೆಗೆ ಸುಭದ್ರ ಸರ್ಕಾರವನ್ನು ನೀಡಿರುವುದು ನಮಗೆಲ್ಲ ಹೆಮ್ಮೆ ವಿಷಯವಾಗಿದೆ. 5 ವರ್ಷಗಳ ಅವಧಿಯ ಜನಾದೇಶ ಪಡೆದು ವಿಧಾನಸಭೆ ಪ್ರವೇಶಿಸುವ ನಮಗೆ ಅದನ್ನು ಪೂರ್ಣಗೊಳಿಸುವ ಸಾಂವಿಧಾನಿಕ ಜವಾಬ್ದಾರಿ ಇದೆ. ಇದನ್ನು ನಿರ್ವಹಿಸಲು ಸಹಕಾರ ನೀಡಿದ ರಾಜ್ಯದ ಜನತೆಗೆ ಹಾಗೂ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರಿಗೆ ತುಂಬು ಮನಸ್ಸಿನಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಸರ್ಕಾರವೆಂದರೆ ನೇಗಿಲ ಯೋಗಿ ಅರಸುವ ಮಳೆಯ ಸಿಂಚನ, ಅದು ಪುಟ್ಟ ಕಂದನೊಳಗಿನ ಪೌಷ್ಟಿಕತೆ, ಅದು ವಿದ್ಯಾರ್ಥಿಗಳಿಗೆ ದೊರೆಯುತ್ತಿರುವ ಕೆನೆ ಹಾಲಿನ ಶಿಕ್ಷಣ. ನಮ್ಮ ಸರ್ಕಾರವೆಂದರೆ ಅದು ಯುವಕರ ಪಾಲಿನ ಕೌಶಲ್ಯಪೂರ್ಣ ಉದ್ಯೋಗ, ಅದು ಮಹಿಳೆಯರಿಗೆ ಸ್ವಾವಲಂಬನೆಯ ಮೂಲಕ ಒದಗಿರುವ ಸ್ಥೈರ್ಯ, ವೃದ್ಧರ ಪಾಲಿನ ಊರುಗೋಲು. ನಮ್ಮ ಸರ್ಕಾರವೆಂದರೆ ಕನ್ನಡಿಗರ ಕಣ್ಣುಗಳಲ್ಲಿನ ಕನಸುಗಳನ್ನು ನನಸು ಮಾಡುವ ಭರವಸೆ. ಕರ್ನಾಟಕವು ದೇಶದಲ್ಲೇ ಮಾತ್ರವೇ ಅಲ್ಲ, ಜಾಗತಿಕವಾಗಿ ಅಗ್ರಗಣ್ಯ ರಾಜ್ಯವಾಗಿ ಹೊರಹೊಮ್ಮಬೇಕು ಎನ್ನುವ ಕನಸಿನ ರೆಕ್ಕೆಗೆ ವಾಸ್ತವವಾದ ಬಲ ಬಂದಿದೆ. ಆರ್ಥಿಕ ಮನವರಿಕೆ, ಅಭಿವೃದ್ಧಿಯ ಮಾನದಂಡಗಳ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನು ಜಗತ್ತಿನ ಅತ್ಯುತ್ತಮ ರಾಜ್ಯಗಳನ್ನಾಗಿಸುವ ಕನಸು ನಮ್ಮದಾಗಿದೆ. ಅಂತಹ ರಾಜ್ಯವೊಂದನ್ನು ಪಡೆಯಲು ಈ ನಾಡಿನ ಜನತೆ, ಇಲ್ಲಿನ ಇತಿಹಾಸ, ಪರಂಪರೆ, ಹಾಸುಹೊಕ್ಕಾಗಿರುವ ಶಾಂತಿ, ಸೌಹಾರ್ದತೆ ಅರ್ಹವಾಗಿವೆ. ಅದನ್ನು ಸಾಧಿಸುವುದೇ ನಮ್ಮ ಗುರಿ. ನಾವು ಕೇವಲ ಕನಸು ಬಿತ್ತುವವರಲ್ಲ, ಬಿತ್ತಿದ ಕನಸನ್ನು ಬೆಳೆಸಿ ನನಸು ಮಾಡುವವರು. ಈ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿಯೇ ಕರ್ನಾಟಕ ರಾಜ್ಯ ದೇಶಕ್ಕೆ ಮಾದರಿ ರಾಜ್ಯವಾಗಿ ರೂಪುಗೊಳ್ಳುತ್ತಿದೆ. ಸಾಧನೆಯ ಹಾದಿಯಲ್ಲಿ ಅರಸಿ ಬಂದ ಹಲವು ಪ್ರಥಮಗಳ ಗರಿಯ ಫಲವಾಗಿ ರಾಜ್ಯ ಯಶಸ್ಸಿನ ಕಿರೀಟವನ್ನು ಅಲಂಕರಿಸಿದೆ. ಉಚಿತವಾಗಿ ಅಕ್ಕಿ ನೀಡುವ ಅನ್ನಭಾಗ್ಯ, ಹಾಲಿಗೆ ಸಹಾಯಧನ ನೀಡುವ ಕ್ಷೀರಧಾರೆ, ಹಾಸ್ಟೆಲ್ ಸೌಲಭ್ಯ ಇಲ್ಲದವರಿಗೆ ವಿದ್ಯಾಸಿರಿ, ಕೃಷಿ ಮಾರುಕಟ್ಟೆ, ಕರ್ನಾಟಕ ಆರೋಗ್ಯ, ಮಹಿಳಾ ಮೀಸಲು ಕೈಗಾರಿಕಾ ಪಾರ್ಕ್, ರೈತರಿಗೆ ಬಡ್ಡಿ ರಹಿತ ಸಾಲ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಗುತ್ತಿಗೆ 3 ಕಾಮಗಾರಿಯಲ್ಲಿ ಮೀಸಲಾತಿ, ನಗರ ಪಟ್ಟಣದ ಬಡವರ ಹಸಿವು ನೀಗಿಸುವ ಇಂದಿರಾ ಕ್ಯಾಂಟೀನ್, ಹಿಂದುಳಿದ ವರ್ಗಗಳ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ನೂತನ ಸ್ಮಾರ್ಟ್ ಆ್ಯಪ್ ನೀತಿ, ವಿದ್ಯುತ್ ಚಾಲಿತ ವಾಹನ ಮತ್ತು ಇಂಧನ ಸಂಗ್ರಹ ನೀತಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಉಚಿತ ಡಯಾಲಿಸಿಸ್ ಸೌಲಭ್ಯ. ಈ ಎಲ್ಲ ಯೋಜನೆಗಳು ನಮ್ಮ ಸರ್ಕಾರದ ಮೂಲಕ ಮೊದಲು ಕಾರ್ಯರೂಪಕ್ಕೆ ಬಂದಿರುವುದು ಕರ್ನಾಟಕದ ನೆಲದಲ್ಲಿ ಎನ್ನುವುದನ್ನು ಹೆಮ್ಮೆಯಿಂದ ನೆನಪು ಮಾಡಿಕೊಡಲು ಬಯಸುತ್ತೇನೆ. ನಮ್ಮ ಸರ್ಕಾರದ ಪ್ರಯತ್ನದಿಂದಾಗಿ ಕೈಗಾರಿಕಾ ಬಂಡವಾಳ ಸೇವೆಯಲ್ಲಿ ಸತತ 2ನೇ ವರ್ಷವೂ ರಾಜ್ಯ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕ ಭಾರತದ ಐಟಿ ರಾಜಧಾನಿ ಮಾತ್ರವಲ್ಲ, ವಿಶ್ವದ 4ನೇ ಅತಿದೊಡ್ಡ ಟೆಕ್ನಾಲಜಿ ವಲಯ. ಐಟಿ ರಫ್ತಿನಲ್ಲಿ ನಾವೇ ಮೊದಲಿಗರು. ನಾವು ಜಾರಿಗೆ ತಂದಿರುವ ಪ್ರಗತಿಪರ ನೀತಿಗಳು ದೇಶಕ್ಕೆ ಮಾದರಿಯಾಗಿವೆ. ಪರಿಶಿಷ್ಟ ಸಮುದಾಯಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನೆಯ ಗಾತ್ರದಲ್ಲಿ ಪಾಲು ನೀಡುವ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆ ಕಾಯಿದೆ, ಮೌಢ್ಯ ನಿಷೇಧ ಕಾಯಿದೆ, ತಾಂಡ ಹಟ್ಟಿ ಹಾಡಿಗಳಲ್ಲಿ ವಾಸಿಸುತ್ತಿರುವವರಿಗೆ ಒಡೆತನ ನೀಡುವ ಭೂ ಸುಧಾರಣಾ ತಿದ್ದುಪಡಿ ಕಾಯಿದೆ ಮತ್ತು ಲಿಂಗ ಅಲ್ಪಸಂಖ್ಯಾತ ಕಲ್ಯಾಣ ಮೊದಲಾದ ಪ್ರಗತಿಪರ ನೀತಿಗಳು ದೇಶಕ್ಕೆ ಮಾದರಿಯಾಗಿವೆ. ಈ ಸಾಧನೆಗಳಿಂದ ಕನ್ನಡಿಗರು ಎದೆಯುಬ್ಬಿಸಿ ನಾಡಿನ ಬಗ್ಗೆ ಹಾಗೂ ನಮ್ಮ ಸರ್ಕಾರದ ಬಗ್ಗೆ ಹೆಮ್ಮೆ ಪಡುವಂತಾಗಿದೆ. ಇಡೀ ದೇಶ ಕರ್ನಾಟಕದ ಕಡೆಗೆ ಅಭಿಮಾನದಿಂದ ನೋಡುವಂತಾಗಿದೆ. ಇದೇ ನಿಜವಾದ ಕನ್ನಡ ಅಸ್ಮಿತೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಇದೇ ಸಂತೃಪ್ತಿ ಎಂದು ಈ ಬಾರಿಯ ಮುಂಗಡ ಪತ್ರ ಮಂಡನೆಗೆ ಮುಂದಾಗುತ್ತಿದ್ದೇನೆ.
ರಾಜ್ಯದ ಒಟ್ಟಾರೆ ಆಂತರಿಕ ಉತ್ಪನ್ನವು ಕಳೆದ ಸಾಲಿಗಿಂತಲೂ ಹೆಚ್ಚಾಗಿ ಬೆಳವಣಿಗೆಯಾಗಿದೆ. ಈ ಸಾಲಿನಲ್ಲಿ ಕೃಷಿ ವಲಯವು 9% ಬೆಳವಣಿಗೆ ಹೊಂದುವ ನಿರೀಕ್ಷೆಯಿದೆ. ಕೈಗಾರಿಕಾ ವಲಯವು ಸುಮಾರು 5% ಬೆಳವಣಿಗೆಯನ್ನು ಹಾಗೂ ಸೇವಾ ವಲಯವು ಸುಮಾರು 11% ಬೆಳವಣಿಗೆ ದರ ದಾಖಲಿಸುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಘೋಷಿಸಿದ ನಗದು ಅಮಾನ್ಯೀಕರಣದ ಪರಿಣಾಮಗಳನ್ನು ಎದುರಿಸುತ್ತಲೇ ಕಳೆದ ಸಾಲಿನ ಆರ್ಥಿಕ ವರ್ಷ ಆರಂಭವಾಯಿತು. ನಗದು ಅಪಮೌಲ್ಯೀಕರಣದಿಂದಾಗಿ ಬೇಡಿಕೆ ಹಾಗೂ ಪೂರೈಕೆ ಎರಡೂ ವಿಭಾಗಗಳಿಗೂ ಹೊಡೆತವಾಗಿದ್ದರಿಂದ ಒಟ್ಟಾರೆ ಆರ್ಥಿಕತೆ ಕುಂಠಿತಗೊಂಡಿತು. ಇದು ರಾಜ್ಯದ ಆರ್ಥಿಕತೆಯಷ್ಟೇ ಅಲ್ಲ, ಹಣಕಾಸು ಬೀರಿದೆ. ವಿಶೇಷವಾಗಿ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಸೇರಿದಂತೆ ಎಲ್ಲ ತೆರಿಗೆಗಳು ಆದಾಯದ ಮೇಲೆ ವ್ಯತಿರಿಕ್ತ ಪರಿಣಾಮವಾಗಿದೆ. ಸತತ ಬರಗಾಲದಿಂದ ಕಂಗೆಟ್ಟ ರೈತರಿಗೆ ಸಾಲದ ಹೊರೆಯನ್ನು ಕಡಿಮೆಗೊಳಿಸಲು ಪ್ರಸಕ್ತ ವರ್ಷ ಸರ್ಕಾರವು ಸಾಲ ಮನ್ನಾ ಯೋಜನೆಯನ್ನು ಘೋಷಿಸಿತು. ಇದರಿಂದ ರಾಜ್ಯದ ರೈತರಿಗೆ ಅನುಕೂಲವಾಗಿದೆ. ವೇತನ ಪರಿಷ್ಕರಣೆ ಮಾಡುವಂತೆ ಸರ್ಕಾರಿ ನೌಕರರು ಸಲ್ಲಿಸಿದ್ದ ಬೇಡಿಕೆಯನ್ನು ಪರಿಶೀಲಿಸಿ 6ನೇ ವೇತನ ಆಯೋಗವನ್ನು ರಚಿಸಲಾಗಿತ್ತು. ಆಯೋಗವು ವೇತನ ಪರಿಷ್ಕರಣೆಗೆ ಸಂಬಂಧಿಸಿದ ತನ್ನ ಮೊದಲನೇ ವರದಿಯನ್ನು ಸಲ್ಲಿಸಿದೆ. ಆಯೋಗವು 30% ವೇತನ ಹೆಚ್ಚಿಸಲು ಶಿಫಾರಸು ಮಾಡಿದ್ದು, ಇದರಿಂದ ರಾಜ್ಯದ ಸುಮಾರು 6 ಲಕ್ಷ ನೌಕರರು ಹಾಗೂ 5 ಲಕ್ಷ ನೌಕರರು ಹಾಗೂ 5 ಲಕ್ಷ ಪಿಂಚಣಿದಾರರು ಪ್ರಯೋಜನ ಪಡೆಯಲಿದ್ದಾರೆ. ದಿನಾಂಕ 1 ಅಕ್ಟೋಬರ್ 2018 ಸಫೀನಾ ಟೆಕ್ಸ್ಟೈಲ್ಸ್, ಹಳೆ ಬಸ್ ನಿಲ್ದಾಣ ರಸ್ತೆ, ಹಾಸನ. ಇದರ ಮಾಲೀಕರು ಸಾನಿಯಾ ಟೆಕ್ಸ್ಟೈಲ್ಸ್, MG ರಸ್ತೆ, ಚಿಕ್ಕಮಗಳೂರು. ಇವರಿಗೆ ಬರೆದ ಪತ್ರ. ಮಾನ್ಯರೇ, ನೀವು ಬರೆದ ಸೆಪ್ಟೆಂಬರ್ 25 ಪತ್ರ ತಲುಪಿತು. ನಿಮ್ಮ ಕೋರಿಕೆಯ ಪ್ರಕಾರ ಈ ಪತ್ರದ ಜೊತೆಯಲ್ಲಿ ನಮ್ಮಲ್ಲಿ ದೊರೆಯಬಹುದಾದ ವಿವಿಧ ಬಗೆಯ ಕಾಟನ್ ಬಟ್ಟೆಗಳ ಮತ್ತು ಇತರ ಬಟ್ಟೆಗಳ ಬೆಲೆ ಪಟ್ಟಿಯನ್ನು ನಿಮ್ಮ ಮಾಹಿತಿಗಾಗಿ ಕಳುಹಿಸಿಕೊಡುತ್ತಿದ್ದೇವೆ. ನಮ್ಮಲ್ಲಿ ದೊರೆಯುವ ಉತ್ತಮ ದರ್ಜೆಯ ವಿವಿಧ ಬಗೆಯ ಬಣ್ಣಗಳಿಂದ ಕೂಡಿದ ಕಾಟನ್ ಬಟ್ಟೆಗಳ ಮತ್ತು ಇತರ ಬಟ್ಟೆಗಳ ವಿವರಗಳನ್ನು ನೀವು ಈ ಪಟ್ಟಿಯಿಂದ ತಿಳಿಯಬಹುದು. ಈ ಪಟ್ಟಿಯ ಜೊತೆಯಲ್ಲಿ ನಿಮ್ಮ ಅನುಕೂಲಕ್ಕಾಗಿ ನೀವು ನೀಡಬಹುದಾದ ಆದೇಶ ಪತ್ರದ ಮಾದರಿಯನ್ನು ಲಗತ್ತಿಸಿದ್ದೇವೆ. ಯಾವುದೇ ಪದಾರ್ಥದ ಯೋಗ್ಯತೆಯನ್ನು ಅದರ ಬಗ್ಗೆ ಬರೆದ ಪತ್ರದ ವಿವರಗಳಿಂದ ತಿಳಿಯಲು ಸಾಧ್ಯವಿಲ್ಲ. ನಮ್ಮಲ್ಲಿ ದೊರಕುವ ಪದಾರ್ಥಗಳು ಉತ್ತಮವಾದವು ಎಂಬ ಭರವಸೆಯನ್ನು ಕೊಡಬಲ್ಲೆವು. ನಾವು ಈ ಉದ್ದಿಮೆಯಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದ್ದು, ನಮ್ಮ ಈ ಭರವಸೆಯ ಮೇಲೆ ನಿಮಗೆ ಖಾತರಿಯನ್ನು ನೀಡುತ್ತಿದ್ದೇವೆ ಎಂಬ ಅಂಶವನ್ನು ಸೂಚಿಸಿದ್ದೇವೆ. ಆದರೂ ಸಹ ನಮ್ಮ ಪದಾರ್ಥಗಳನ್ನು ನೀವು ಒಮ್ಮೆ ಕಣ್ಣಾರೆ ಪರಿಶೀಲಿಸುವುದು ಉತ್ತಮ ಎಂದು ತಿಳಿಸಲಿಚ್ಛಿಸುತ್ತೇನೆ. ಆದುದರಿಂದ ನೀವು ಹಾಸನಕ್ಕೆ ಇಷ್ಟರಲ್ಲಿಯೇ ಬರುವ ಸಂಭವ ಏನಾದರೂ ಇದ್ದರೆ ನಮ್ಮ ಶೋರೂಮ್ಗೆ ಸಹ ಭೇಟಿ ಕೊಡಬೇಕೆಂದು ಕೋರುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಿದ ಕೂಡಲೇ ನಮ್ಮೊಡನೆ ವ್ಯಾಪಾರ ಮಾಡಲೇಬೇಕೆಂಬ ಕಡ್ಡಾಯವೇನೂ ಇಲ್ಲ. ನಿಮಗೆ ನಾವು ತಯಾರಿಸಿರುವ ಬಟ್ಟೆಗಳ ಡಿಸೈನ್ ಇಷ್ಟವಾದಲ್ಲಿ ಖರೀದಿಸಬಹುದು. ನೀವು ಯಾವ ಮಾದರಿಯ ಕಾಟನ್ ಬಟ್ಟೆಗಳನ್ನು ಖರೀದಿಸುವಿರೆಂಬ ತೀರ್ಮಾನ ಮಾಡಿರುತ್ತೀರೋ ಅದನ್ನು ದಯಮಾಡಿ ನಮಗೆ ಮೊದಲೇ ತಿಳಿಸಿದರೆ ನಾವು ನಿಗದಿತ ಸಮಯಕ್ಕೆ ಸರಿಯಾಗಿ ನಿಮಗೆ ಸರಬರಾಜು ಮಾಡಲು ಅನುಕೂಲವಾಗುತ್ತದೆ. ನೀವು ಕಳುಹಿಸುವ ಆದೇಶ ಪತ್ರದ ಜೊತೆಗೆ ಸರಕುಗಳ ಎಲ್ಲ ಹಣವನ್ನು ಕಳುಹಿಸಿಕೊಡಬೇಕೆಂಬುದು ನಮ್ಮ ನಿಯಮ. ನಮಗೆ ತಿಳಿದಿರುವಂತೆ ನಮ್ಮ ಕಾಟನ್ ಬಟ್ಟೆಗಳು ಖ್ಯಾತಿಯನ್ನು ಪಡೆದಿದ್ದು, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ ವಿಶೇಷವಾಗಿ ಮಾರಾಟವಾಗುತ್ತಿವೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ, ಸಫೀನಾ ಟೆಕ್ಸ್ಟೈಲ್ಸ್ ಪರವಾಗಿ ಸಫೀನಾ ವ್ಯವಸ್ಥಾಪಕರು.